ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ಇವತ್ತು ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾನು ಏನು ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ ಅಂತ. ಸೊ ಆದರೂ ನಾನು ಇನ್ನೊಂದ್ಸಲ ಹೇಳ್ತೀನಿ, ನಾನಿವತ್ತು ವೆರಿ ಈಸಿಯಾಗಿರುವಂಥ ರೆಸಿಪಿ ಪ್ರಾನ್ಸ್ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ನೋಡಿ. ಸೊ ಇದರಲ್ಲಿ ಮನೇಲೇ ಸಿಗುವಂಥ ವಸ್ತು ಹೌದಲ್ವಾ. ಸೊ ಇದನ್ನೇ ಏನೇನಿದೆ ಅಂತ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಜಜ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ, ಆಮೇಲೆ ಕರಿಬೇವು, ಇದು ಕಸೂರಿ ಮೇಥಿ, ಮೆಣಸು, ಅನಂತರ ಒಂದು ಈರುಳ್ಳಿ, ಜೀರಿಗೆ, ಮೆಣಸಿನಕಾಳು ಮತ್ತು ಲವಂಗ, ಆಮೇಲೆ ಸ್ವಲ್ಪ ಪ್ರಾನ್ಸ್, ಖಾರದ ಪುಡಿ, ಗರಂ ಮಸಾಲ, ಅಕ್ಕಿ, ಆಮೇಲೆ ಉಪ್ಪು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು. ಸೊ ನಾನಿಲ್ಲಿ ಸೋನಾ ಮೊಸರಿನ ತೊಗೊಂಡಿದ್ದೀನಿ, ನಾರ್ಮಲ್ ಅಕ್ಕಿ. ಸೊ ನೀವು ಬೇಕಾದರೆ ಬಾಸುಮತಿಯನ್ನು ತೊಗೋಬೋದು. ನಾನಿಲ್ಲಿ ಸೋನಾ ಮೊಸರಿ ತೊಗೊಂಡಿದ್ದೀನಿ. ಸೊ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಒಂದು 7-8 ಟೇಬಲ್ ಸ್ಪೂನು, ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಸೊ ಈಗ ಲವಂಗ ಮತ್ತು ಕಾಳುಮೆಣಸು ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಅದಂದ್ರೆ ಕರಿಬೇವು, ನೀವಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಾನು ಕರಿಬೇವು ಹಾಕ್ಕೊತೀನಿ. ಸೊ ಅದಕ್ಕೆ ಆಮೇಲೆ ಜಜ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ, ನಂತರ ಮೆಣಸು. ಸೊ ಇಲ್ಲಿ ನಾನು 2 ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆನಂತರ ಈರುಳ್ಳಿ, ಅದಂತರ ಟೊಮ್ಯಾಟೊ. ಸೊ ನಾನಿಲ್ಲಿ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಇದು ಕ್ವಾಂಟಿಟಿ ಪ್ರಕಾರ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದರ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ಟೊಮೆಟೊ ತುಂಬ ಸಾಫ್ಟ್ ಆಗಿರಬೇಕು. ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಈಗ ಈ ಟೈಮಲ್ಲಿ ಹಾಕಿದ್ರೆ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಆಮೇಲೆ ಅರಿಶಿಣದ ಪುಡಿ, ಅಂದರೆ ಖಾರದ ಪುಡಿ, ಅಂದರೆ ಪ್ರಾನ್ಸ್. ಸೊ ಇಲ್ಲಿ ನಾನು ಒಂದು 1/4 ಕಿಲೋ ಅಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 1 ಮಾಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 1/4 ಕಿಲೋ ಅಷ್ಟು ಪ್ರಾನ್ಸ್ ಹಾಕಿದ್ದೀನಿ. ನಿಮಗೆ ಬೇಕಾದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಸೊ ಕ್ವಾಂಟಿಟಿ ಪ್ರಕಾರ. ಈಗ ಮನೇಲಿ ಮಾಡಿರೋಂಥ ಗರಂ ಮಸಾಲ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಅದ ನಂತರ ಕಸೂರಿ ಮೇಥಿ. ಕೆಲವೊಬ್ಬರು ಇಲ್ಲಿ ಮೊಸರು ಹಾಕ್ತಾರೆ, ನಾನು ಮೊಸರು ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಮೊಸರು ಹಾಕಿಲ್ಲ. ನೀವು ಬೇಕಾದರೆ ಮೊಸರು ಬೇಕಾದ್ರೆ ಹಾಕ್ಕೋಬೋದು, ಗಟ್ಟಿ ಮೊಸರನ್ನು. ಅದಂತರ ತೊಳ್ಕೊಂಡಿರುವಂಥ ಅಕ್ಕಿನ ಡೈರೆಕ್ಟ್ ಹಾಕಬೇಡಿ, ಸೊ ತೊಳ್ಕೊಂಡು ಹಾಕಿ. ಸೊ ಈಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಸೊ ಮಸಾಲ ಎಲ್ಲ ಅಕ್ಕಿಗೆ ತಾಗಬೇಕು. ಸೊ ಅದಕ್ಕೆ ಆಮೇಲೆ ಇಲ್ಲಿ ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 1:2 ರೇಷಿಯೋದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ 1 ಮಾಪ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಆ ರೀತಿಯಲ್ಲಿ ನೀವು ಹಾಕ್ಕೋಬೋದು. ಈಗ ನಾನು ಮೇಲಿಂದ ಸ್ವಲ್ಪ ಗಟ್ಟಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದರ ನಂತರ ಈಗ ಕುಕ್ಕರ್ ಮುಚ್ಚಬೇಕು. ಮುಚ್ಚಳ ಮುಚ್ಚಿ ಒಂದು 2 ಸೀಟಿ ಹೊಡಿಸ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿಯಾಗಿದೆ. ಸೊ ನೀವು ಇದನ್ನು ಮೊಸರು ಜೊತೆ